ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ತಾಳಿಪಟ್ಟು. ನಮ್ಮ ಸೈಡ್ ಇದನ್ನು ತಾಳಿಪಟ್ಟು ಅಂತ ಕರೀತಾರೆ, ಕೆಲವೊಂದೊಂದು ಕಡೆ ಅಕ್ಕಿ ರೊಟ್ಟಿ ಅಂತಲೂ ಕರೀತಾರೆ. ನನಗೆ ಈ ಥರ ರೆಸಿಪಿಗಳಿಗೆಲ್ಲ ಕಾಯಿ ಚಟ್ನಿ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ. ನನಗೆ ಒಂಥರ ಇಷ್ಟ ಆಗೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ರೆಸಿಪಿ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ತುಂಬ ಟೈಮ್ ತೊಗೋತು. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಕುಕ್ ಮಾಡಲ್ಲ. ಲೈಕ್ ಯಾವಾಗಾದರೂ ಒಂದು ಸರಿ ಕುಕ್ ಮಾಡೋದ್ರಿಂದ ನಾನು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡೋದ್ರಿಂದ ಸ್ವಲ್ಪ ರೆಸಿಪಿ ಟೈಮ್ ತೊಗೊಳತ್ತೆ. ಬಟ್ ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ಒಂದೊಂದು ಕಡೆ ರಾಗಿ ಹಿಟ್ಟನ್ನು ಹಾಕಿ ಕೂಡ ಮಾಡ್ತಾರೆ. ರಾಗಿ ರೊಟ್ಟಿ ಥರ ಅಂದರೆ ಆ ರಾಗಿ ರೊಟ್ಟಿ ಥರ ಅಂದರೆ ಲೈಕ್ ಅದು ಅಕ್ಕಿ ರೊಟ್ಟಿ ಥರನೇ ಇರುತ್ತೆ, ಅದಕ್ಕೆ ರಾಗಿ ಹಿಟ್ಟು ಹಾಕ್ತಾರೆ ಅಷ್ಟೇ. ಬಟ್ ನಮ್ಮ ಸೈಡೆಲ್ಲ ಆಲ್ಮೋಸ್ಟ್ ತಾಳಿಪಟ್ಟು ಅದನ್ನು ಎಲ್ಲ ಥರನೂ ಮಾಡ್ತೀವಿ, ಹಂಗೇನಿಲ್ಲ. ಬಟ್ ನಾನು ಮಾಡಿರೋದು ಇವತ್ತು, ಯಾಕೆಂದರೆ ನಾನು ಮುಂಚೆ ಒಂದೆರಡು ಸರಿ ನಾನು ಇದೇ ರೆಸಿಪಿ ಮಾಡಿದಾಗ ತುಂಬ ಅಂದರೆ ಕಟ್ ಆಗ್ತಾಯಿತ್ತು ಬೇಯಿಸುವಾಗ. ಸೊ ನಾನು ಒಬ್ಬರು ಸಜೆಷನ್ ತೊಗೊಂಡಿದ್ದೆ. ಅವ್ರು ಹೇಳಿದ್ರು ರೈಸ್ನ ಮಿಕ್ಸರ್ ಮಾಡಿ ಅದ್ರ ಜೊತೆಗೆ ಹಾಕಿ ಕಲಸಿ ಮಾಡಿದ್ರೆ ನಿನಗೆ ಸ್ಮೂತಾಗಿ ಬರುತ್ತೆ ತಾಳಿಪಟ್ಟು, ಆಮೇಲೆ ಅದು ಪೀಸ್ ಆಗಲ್ಲ ಅಂತ. ಸೊ ಆ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಐಡಿಯಾಸ್ ನನಗೆ ವರ್ಕ್ ಆಯಿತು. ಬಿಕಾಸ್ ಅವರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರ ಹತ್ರ ನಾನು ತುಂಬ ಸಜೆಷನ್ಸ್ನ ತೊಗೊತೀನಿ ಕುಕ್ಕಿಂಗ್ ವಿಷಯದಲ್ಲಿ. ಏಕೆಂದರೆ ನಾವು ಫ್ರೆಶರ್ಸ್ ಅಲ್ವಾ, ಕುಕ್ ಮಾಡೋದು ಒಂಚೂರು ಕಷ್ಟ ಆಗುತ್ತೆ. ಅಂದರೆ ಡಿಫ್ರೆಂಟ್ ಐಟಮ್ಸ್ಗಳನ್ನ ಟ್ರೈ ಮಾಡೋಕ್ಕೆ ಅಂತ ನನಗೂ ಇಷ್ಟ. ಟೈಮ್ ಇದ್ದಾಗೆಲ್ಲ ನಾನು ಈ ಥರ ಕುಕ್ಕಿಂಗ್ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆ ಕುಕ್ಕಿಂಗ್ ನಾನು ಮಾಡೋದ್ರ ಜೊತೆಗೆ ವೀಡಿಯೋಸ್ ಕೂಡ ಮಾಡ್ತೀನಿ. ಅದನ್ನು ಸ್ವಲ್ಪ ಡೇಸ್ ಟೈಮ್ ತೊಗೊಂಡು ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ನನಗೆ ಅದು ಎಡಿಟ್ ಮಾಡೋಕ್ಕೆ ಟೈಮ್ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಏನಂತಾರೆ ಸೋಂಬೇರಿ ಅಂತಲೇ ಹೇಳ್ಬೋದು. ಸೊ ನೀವಾದರೂ ಪ್ರೋಸೆಸ್ ನೋಡ್ತಾನೆ ಇದ್ದೀರಾ. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ನಾನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಹೇಗೆ ಮಾಡೋದು ಅಂತ ಹೇಳಲ್ಲ. ಜಸ್ಟ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಇದು ಪ್ರೋಸೆಸ್ ಕಂಪ್ಲೀಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನು ನೀಟಾಗಿ ನಾದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಅದನ್ನು ಮುಚ್ಚಿಡ್ತೀನಿ. ಯಾಕೆಂದರೆ ಅದು ಸ್ವಲ್ಪ ನೆನ್ಕೋಬೇಕು ಹಿಟ್ಟು, ಆವಾಗ ನನಗೆ ಅದು ನೀಟಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ಹಿರಿಯರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕಲ್ವ. ಸೊ ನಾನು ಅವ್ರು ಹೇಳಿದ್ದನ್ನು ಫಾಲೋ ಮಾಡ್ತಿದ್ದೀನಿ. ಇದನ್ನೆಲ್ಲ ಮಾಡೋದು ಇಟ್ ಟೇಕ್ಸ್ ಟೂ ಮಚ್ ಟೈಮ್. ಬಟ್ ಇದೆಲ್ಲ ಆದಮೇಲೆ ತಿನ್ನೋದಿದೆಯಲ್ಲ, ಅದು 2 ನಿಮಿಷದ ಕೆಲಸ, ಸಕ್ಕತ್ತಾಗಿ ತಿಂದು ಕೂತ್ಕೋಬೋದು. ಆ್ಯಕ್ಚುಲಿ ನನಗೆ ಕಷ್ಟ ಆಗಿದ್ದ ಪಾರ್ಟ್ ಅಂದರೆ ಅದನ್ನು ಸ್ಪ್ರೆಡ್ ಮಾಡೋದು. ಸ್ಪ್ರೆಡ್ ಮಾಡಿ ಆದಮೇಲೆ ಅದನ್ನು ಆ ಕವರಿಂದ ತೆಗೆದುಬಿಟ್ಟು ತವ ಮೇಲೆ ಹಾಕೋದಿದೆಯಲ್ಲ, ಆ್ಯಕ್ಚುಲಿ ನನಗೆ ಅದೇ ಸ್ವಲ್ಪ ಕಷ್ಟ ಆಗಿದ್ದ ಪಾರ್ಟ್ ಈ ರೆಸಿಪಿನಲ್ಲಿ. ಏಕೆಂದರೆ ಅದು ತೆಗೆದಾಗ ಎಲ್ಲಿ ಹರಿದೋಗ್ಬಿಡತ್ತೆ ಅಂತ ಒಂಥರ, ಅಂದರೆ ಅಷ್ಟು ಚೆಂದ ಮಾಡಿರೋದು ಅನ್ಸಿದ್ರೆ
feeling bolder. Going all the way, going high, yeah, yeah, high, yeah, yeah, going all the way, going high, going all the way, going up, going all the way, going up, going all the way, going Break the mold, then press repeat. Get 'em up on the edge of their seats. Set your aim a little higher. We're gonna go there. going all the way, going high, yeah, yeah, high, yeah, yeah, going all the way, going going all the way, going up, going all the way, going up, going all the way, going ಈಗ ಫೈನಲಿಗೆಲ್ಲ ಮುಗಿತಾ ಬಂತು. ಸೊ ರೆಸಿಪಿ ರೆಡಿ ಇದೆ, ನಾನು ತಿನ್ನೋಕೆ ರೆಡಿ ಆಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.